ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್. ನಿನ್ನೆ ದಿನ ಈ ಒಂದು ಪಂದ್ಯವನ್ನ ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ. ಲಕ್ನೋ ಸೂಪರ್ ಜೈಂಟ್ಸ್ ಅವರ ಟೀಮ್ಮೇಟ್ಸ್ ನ ನೋಡ್ಬಿಟ್ಟು ಮತ್ತು ನಿಕೋಲಸ್ ಪುರಾನ್ ಅವರನ್ನ 4ನೇ ಸ್ಥಾನದಲ್ಲಿ ಅಂದರೆ 4 ವಿಕೆಟ್ಗಳ ನಂತರ ಅವರು ಕ್ರೀಡಾಂಗಣಕ್ಕೆ ಬಂದು ಆಟ ಆಡಿರೋದನ್ನ ಲಕ್ನೋ ಸೂಪರ್ ಜೈಂಟ್ಸ್ ಅಭಿಮಾನಿಗಳು ಮತ್ತು ನಿಕೋಲಸ್ ಪುರಾನ್ ಅವರ ಫ್ಯಾನ್ಸ್ ಗಳೇ ಈಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನಿನ್ನೆ ಡೆಲ್ಲಿ ಇನ್ನೇನು ಸೋತೋಯ್ತು ಅನ್ನೋ ಅಷ್ಟರಲ್ಲಿ ಡೆಲ್ಲಿ ಗೆದ್ದು ನಿನ್ನೆ ಭರ್ಜರಿಯಾದಂತಹ ಒಂದು ಸಂಭ್ರಮಾಚರಣೆಯನ್ನ ಮಾಡುತ್ತೆ. ಸೊ ಹಾಗಾದ್ರೆ ನಿನ್ನೆ ದಿನ ಏನೇನೆಲ್ಲ ಆಯ್ತು ಎಲ್ಲ ಒಂದ್ಸಲ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ಟಾಸ್ ಗೆದ್ದಂತಹ ಡೆಲ್ಲಿ ಡೈರೆಕ್ಟ್ ಆಗಿ ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಅಖಾಡಕ್ಕೆ ಹೇಳಿದಂತಹ ಲಕ್ನೋ ಸೂಪರ್ ಜೈಂಟ್ಸ್ ಅವರ ಬ್ಯಾಟಿಂಗ್ ಲೈನಪ್ ಎಲ್ಲರೂ ಕೂಡ ಆಲ್ ಔಟ್ ಆಗ್ತಾರೆ. ಒಂದಾದ್ಮೇಲೆ ಒಂದು ವಿಕೆಟ್ಗಳು ಬೀಳ್ತಾನೆ ಹೋಗುತ್ತೆ. ಮುಖ್ಯವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿ ಇದ್ದಂತಹ ಬಾಲರ್ಸ್ಗಳು ನಿನ್ನೆ ರುದ್ರ ತಾಂಡವನೇ ಆಡಿದ್ದಾರೆ. ಯಾಕಂದರೆ ಟಿ ನಟರಾಜನ್ ಆಗಿರ್ಬೋದು ಮತ್ತು ಲುಂಗಿ ಎನ್ಗಿಡಿ ಆಗಿರ್ಬೋದು, ಜೊತೆಗೆ ಕುಲ್ದೀಪ್ ಯಾದವ್ ಅವರು, ಇವ್ರು ಮೂವರು ಕೂಡ ಅದ್ಭುತವಾಗಿ ನಿನ್ನೆ ಬಾಲಿಂಗನ್ನು ಮಾಡ್ತಾರೆ. ಲುಂಗಿ ಎನ್ಗಿಡಿ ಆಗಿರ್ಬೋದು ಮತ್ತು ಟಿ ನಟರಾಜನ್ ಅವರು ಒಳ್ಳೊಳ್ಳೆ ವಿಕೆಟ್ಗಳನ್ನು ತಗೊಳ್ತಾರೆ. ನಾ ಹೇಳಿದ್ದೆ ಈಗಾಗಲೇ ಆ ಒಂದು ಲಕ್ನೋ ಸ್ಟೇಡಿಯಂ ಏನಿದೆ ಅದು ಬಾಲರ್ಸ್ಗಳ ಪಿಚ್ಚು. ಬ್ಯಾಟಿಂಗ್ಗಿಂತ ಹೆಚ್ಚಾಗಿ ಬಾಲರ್ಸ್ಗೆ ಒಂದು ಸರ್ಫೇಸ್ ಏರಿಯಾ ಅಂತಲೇ ಹೇಳ್ಬೋದು. ಅವರಿಗೆ ಒಂದು ಕಡೆ ಅಡ್ವಾಂಟೇಜ್ ಆಗುತ್ತೆ ಅಂತ ನಾನು ನಿನ್ನೆ ದಿನವೇ ಹೇಳಿದೆ. ಸೊ ಅದೇ ರೀತಿ ಈಗ ಡೆಲ್ಲಿನವರು ಒಳ್ಳೆ ಬಾಲಿಂಗನ್ನು ಮಾಡಿಬಿಟ್ಟು 141ಕ್ಕೆ ಈ ಸೂಪರ್ ಜೈಂಟ್ಸ್ ಅವರನ್ನು ಅಂದರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರನ್ನು ಆಲ್ ಔಟ್ ಮಾಡಿ ಬಿಟ್ಬಿಡ್ತಾರೆ. ಇನ್ನು ಡೆಲ್ಲಿ ವಿಚಾರಕ್ಕೆ ಬಂದ ಮೇಲೆ ಡೆಲ್ಲಿಯವರು ಅಖಾಡಕ್ಕೆ ಇಳಿತಾರೆ. ಮೊದಲ 6 ಓವರ್ಗಳಲ್ಲೇ 33 ರನ್ಗಳಿಗೆ 4 ವಿಕೆಟ್ಗಳು ಹುರುಳೋಗುತ್ತೆ. ಸೊ ಈಗಿರಬೇಕಾದ್ರೆ ಇನ್ನೇನು ಡೆಲ್ಲಿ ಸೋತೋಯ್ತು, ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ಒಳ್ಳೊಳ್ಳೆ ಪ್ಲೇಯರ್ಗಳೇ ಹೋದರು. ಅಕ್ಷರ್ ಪಾಟೀಲ್ ಅವರು ಹೋದರು, KL ರಾಹುಲ್ ಅವರು ಹೋದರು, ಈ ಥರ ಮೇನ್ ಪ್ಲೇಯರ್ಸೇ ಹೋದರು. ಇನ್ನೇನು ಡೆಲ್ಲಿ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ ಬಿಡು ಅಂತ ಎಲ್ಲರೂ ಅಂದ್ಕೊಂಡಿರ್ಬೇಕಾದ್ರೆ ಅಖಾಡಕ್ಕೆ ಎಂಟ್ರಿ ಕೊಡ್ತಾರೆ ಸಮೀರ್ ರಿಜ್ವಿ ಅವರು ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಅವರು. ಇಬ್ಬರು ಕೂಡ ನಿನ್ನೆ ದಿನ ಆ ಒಂದು ಟೀಮ್ನ ಯಾವ ಥರ ಲೀಡ್ ಮಾಡಬೇಕು ಸಖತ್ತಾಗಿ ಲೀಡ್ ಮಾಡ್ತಾರೆ. ಒಳ್ಳೆ ಸ್ಕೋರನ್ನು ಹೊಡಿತಾರೆ. ಮುಖ್ಯವಾಗಿ ಸಮೀರ್ ರಿಜ್ವಿ ಆಗಿರ್ಬೋದು, ಟ್ರಿಸ್ಟನ್ ಸ್ಟಬ್ಸ್ ಆಗಿರ್ಬೋದು, ಇಬ್ಬರ ಮಧ್ಯೆ ಒಳ್ಳೆ ಬಾಂಡು ಮತ್ತು ಏನು ಪಾರ್ಟ್ನರ್ಶಿಪ್ ಸಖತ್ತಾಗೇ ಇರುತ್ತೆ. ನಿಜವಾಗ್ಲೂ ನಿನ್ನೆ ದಿನ ಸಮೀರ್ ರಿಜ್ವಿ ಅವರು ಆಡಿದಂಥ ಆಟ ಏನಿದೆ ಡೆಲ್ಲಿ ಗೆಲ್ಲೋದಕ್ಕೆ ಮೇನ್ ಕಾರಣ ಅಂತಂದ್ರೆ ಸಮೀರ್ ರಿಜ್ವಿ ಅವರು. ಯಾಕೆಂದರೆ ಡೆಲ್ಲಿ ಗೆದ್ದಿರೋದು ಏನು ಟಾರ್ಗೆಟ್ ಇದ್ದಂಥದ್ದು 142, ಅದರಲ್ಲಿ 70 ರನ್ಗಳನ್ನು ಸಮೀರ್ ರಿಜ್ವಿ ಅವರೇ ಹೊಡಿತಾರೆ. ಸಮೀರ್ ರಿಜ್ವಿ ಅವರ ಸ್ಟ್ರಾಟಜಿ ನೋಡಿ, ಪೇಸ್ ಬಾಲರ್ಸ್ಗಳಿಗೆ ಅಂದರೆ ಸ್ಪೀಡ್ ಬಾಲರ್ಸ್ಗಳಿಗೆ ನಾರ್ಮಲಾಗಿ ಆಟವನ್ನು ಆಡ್ಕೊಂಡು ಹೋಗ್ತಾರೆ. 30-33 ರನ್ಗಳನ್ನು ಪೇಸ್ ಬಾಲರ್ಸ್ಗೆ ಹೊಡಿತಾರೆ. ಅದೇ ಥರ ಏನು ಸ್ಪಿನ್ನರ್ಸ್ಗಳಿಗೆ ಹಿಗ್ಗಾಮುಗ್ಗಾನೇ ಹೊಡಿತಾರೆ. ಮುಖ್ಯವಾಗಿ ಏನು ಸ್ಪಿನ್ನರ್ಸ್ಗಳಿಗಂತೂ ಎಲ್ಲೂ ಕೂಡ ನೋಡಲ್ಲ, ಅವ್ರಿಗೂ ಕೂಡ 35+ ರನ್ಗಳನ್ನು ಮಾಡ್ತಾರೆ. ಇಲ್ಲಿ ಸ್ಟ್ರೈಕ್ ರೇಟು ಮ್ಯಾಟ್ರ್ ಆಗಲ್ಲ. ಯಾಕೆ ಅಂತಂದರೆ ಆ ಒಂದು ಪರಿಸ್ಥಿತಿನಲ್ಲಿ ಡೆಲ್ಲಿ ಇನ್ನೇನು ಸೋತೋಯ್ತು ಅನ್ನುವಂಥ ಪರಿಸ್ಥಿತಿನಲ್ಲಿ ಸಮೀರ್ ರಿಜ್ವಿ ಅವರು ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಅವರು ಒಂದು ಒಳ್ಳೆ ಟ್ರಸ್ಟನ್ನು ತರ್ತಾರೆ. ನಾವಿದ್ದೀವಿ, ನಾವು ಗೆಲ್ಲಿಸ್ತೀವಿ ಅನ್ನುವಂಥ ಮಟ್ಟದಲ್ಲಿ. ಸೊ ಅದಾದಮೇಲೆ ಟ್ರಿಸ್ಟನ್ ಸ್ಟಬ್ಸ್ ಆಗಿರ್ಬೋದು, ಸಮೀರ್ ರಿಜ್ವಿ ಆಗಿರ್ಬೋದು, ಒಳ್ಳೆ ಫಿನಿಶಪ್ಪು ಕೂಡ ಮಾಡ್ತಾರೆ. ಇಬ್ಬರು ಕೂಡ ಸಖತ್ತಾಗಿ ಆಟ ಆಡ್ತಾರೆ. ಸಮೀರ್ ರಿಜ್ವಿ ಅವರು ಔಟ್ ಆದಮೇಲೂ ಕೂಡ ಟ್ರಿಸ್ಟನ್ ಸ್ಟಬ್ಸ್ ಅವರು ಸಖತ್ತಾಗಿ ಆಟ ಆಡಿ ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸು ಗೆದ್ದು ಈ ಥರ ನಮ್ಮ ಟೀಮ್ ಇದೆ, ನಮ್ಮ ಟೀಮ್ನ ಹೊಡೆದಾಕೋಕ್ಕೆ ಯಾವ ಕೈಲೂ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಖತ್ತಾಗಿ ನಿನ್ನೆ ದಿನ ಆಟ ಆಡ್ತಾರೆ. ಸೊ ಇದಿಷ್ಟು ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದು ಬೀಗಿದೆ.